ಈ ಪ್ರಕರಣವನ್ನ ಸಿಬಿಐ ಎಂಕ್ವೈರಿ ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಿ ಅಂದ್ರೆ ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿದೆ ನಿಮ್ಮ ಶಾಸಕನೇ ಕೊಲೆ ಮಾಡಿಸಿದ್ದಾನೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ಮುಜುಗರ ಆಗಿದೆ. ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡೋದ್ರ ಮೂಲಕ ಸಿಐಡಿಗೆ ಕೊಡೋದ್ರ ಮೂಲಕ ಇದನ್ನ ಕಂಪ್ಲೀಟ್ ಜನರು ಮರೆಯೋಂಗೆ ಮಾಡಬೇಕು, ಶಾಸಕರನ್ನ ಬಂಧನ ಮಾಡಬಾರದು ಅನ್ನುವಂಥ ನಿಮ್ಮ ಒಂದು ಕೆಟ್ಟ ಯೋಚನೆ ಇವತ್ತು ಇದರಿಂದ ಬಹಿರಂಗ ಆಗ್ತಾ ಇದೆ. ನೀವು ನಿಮ್ಮ ಶಾಸಕ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಷ್ಪಕ್ಷಪಾತವಾಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾನು 7 ಪ್ರಕರಣಗಳನ್ನ ಸಿಬಿಐಗೆ ವಹಿಸಿದ್ದೀನಿ ಅಂತ ಹೇಳಿ ನೀವು ಎದೆ ತಟ್ಕೊಳ್ಳುವಂತ ಸಿದ್ದರಾಮಯ್ಯನವರು ಈ ಪ್ರಕರಣವನ್ನು ಕೂಡ ನೀವು ಸಿಬಿಐ ಕೊಡೋದಕ್ಕೆ ಯಾಕೆ ಹಿಂದೇಟಾಗ್ತಾ ಇದ್ದೀರಿ ಅನ್ನೋದನ್ನ ಇಡೀ ರಾಜ್ಯದ ಜನರಿಗೆ ನೀವು ಇವತ್ತು ತಿಳಿಸಬೇಕಾಗಿದೆ. ಅದನ್ನು ಬಿಟ್ಟು ದಿಕ್ ತಪ್ಪಿಸುವಂತ ರೀತಿಯಲ್ಲಿ ವಿಷಯಾಂತರ ಮಾಡುವಂತ ಪ್ರಯತ್ನ, ಮಾತಿಗೆ ಗಣಿಗಾರಿಕೆ, ಪಾದಯಾತ್ರೆ, ನಾನು ಮಾಡಿದ್ದ ಉದ್ದೇಶ ಬೇರೆ, ಇವತ್ತು ಅವರು ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾ ಇದ್ರಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇವತ್ತು ನನ್ನ ಮಾಧ್ಯಮ ಸ್ನೇಹಿತರ ಮೂಲಕ ಕರ್ನಾಟಕ ರಾಜ್ಯದ ಜನರಿಗೆ ನಾನು ಹೇಳಬಯಸೋದೇನು ಅಂದ್ರೆ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡಬೇಕಂತ ಹೇಳಿ ಬಯಸಿರುವಂತ ಒಂದು ವಿಷಯ ಏನು ಅಂತಂದ್ರೆ ವಾಲ್ಮೀಕಿ ಹಗರಣದ ವಿಚಾರದಲ್ಲಿ ಒಬ್ಬ ಅಮಾಯಕ ಶಿವಮೊಗ್ಗದಲ್ಲಿ ಒಬ್ಬ ಸರ್ಕಾರಿ ನೌಕರಿ ಕೆಲಸ ಮಾಡೋ ಒಬ್ಬ ಅಮಾಯಕ ಪ್ರಾಣ ಕಳೆದುಕೊಂಡ. ಅದೇ ಒಂದು ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಜನಾರ್ದನ್ ರೆಡ್ಡಿನ ಕೊಲೆ ಮಾಡೋ ಪ್ರಯತ್ನ ನೀವು ಮಾಡ್ತೀರಿ. ಅದೇ ವಾಲ್ಮೀಕಿ ಬ್ಯಾನರ್ ಹೆಸರಲ್ಲಿ ಒಬ್ಬ ಶಾಸಕ ರಾತ್ರಿ 9 ಗಂಟೆಗೆ 5,000-6,000 ಜನರನ್ನ ಕರ್ಕೊಂಡು ಬಂದು ಮನೆ ಮೇಲೆ ಫೈರಿಂಗ್ ಮಾಡಿ ಪೆಟ್ರೋಲ್ ಬಾಂಬ್ಗಳನ್ನ ಎಸೆಯೋದ್ರ ಮೂಲಕ ಅವರ ಕಾರ್ಯಕರ್ತರನ್ನೇ ಅವರ ಪ್ರೈವೇಟ್ ಗನ್ಮ್ಯಾನ್ಗಳ ಮೂಲಕ ಸಾಯಿಸಿ ಅದನ್ನ ನಮ್ಮ ಮೇಲೆ ಹಾಕಿ ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕಂತ ಹೇಳಿ ಮಾಡಿರುವಂತಹ ಒಂದು ವಿಚಾರದಲ್ಲಿ ವಾಲ್ಮೀಕಿ ಹೆಸರಲ್ಲಿ ಇನ್ನೆಷ್ಟು ಅಮಾಯಕರ ಪ್ರಾಣ ನೀವು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ಒಂದು ವಿಚಾರದಲ್ಲಿ ಶ್ರೀರಾಮುಲು ಅವರು ಇವತ್ತು ಆ ಜನಾಂಗದ ಒಬ್ಬ ದೊಡ್ಡ ನಾಯಕನಾಗಿ ಈ ರಾಜ್ಯದಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂತ ಒಂದು ಬಯಕೆ ಅವರಲ್ಲಿ ಇದ್ದಿತ್ತು. ಅಷ್ಟೇ ಆಗಲಿ ಸಿದ್ದರಾಮಯ್ಯನವರೇ ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡಬೇಕನ್ನುವಂತ ಒಂದು ಯಾವತ್ತೂ ಆ ಒಂದು ಯೋಚನೆ ಅಲ್ಲ, ಒಂದು ಒಳ್ಳೆ ಯೋಚನೆಯಿಂದ ಸಾಕ್ಷಾತ್ ಆ ರಾಮಾಯಣ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ವಾಲ್ಮೀಕಿ ಒಂದು ರಾಮಾಯಣದ ಮೂಲಕ ಜಗತ್ತಿಗೆ ಪರಿಚಯ ಮಾಡಿರುವಂತ ಆ ವಾಲ್ಮೀಕಿ ಮಹರ್ಷಿಗಳ ಹೆಸರನ್ನ ಹೇಳ್ಕೊಂಡು ಆ ಜನಾಂಗಕ್ಕೆ ನೀವು ಮಾಡಿದ್ದು ಏನೂ ಇಲ್ಲ. ಆದ್ರೆ ವಾಲ್ಮೀಕಿ ಹೆಸರಲ್ಲಿ ಇನ್ನೆಷ್ಟು ಮಂದಿ ಕೊಲೆ ಮಾಡ್ತೀರಿ, ಇನ್ನೆಷ್ಟು ಮಂದಿ ಪ್ರಾಣ ತೆಗಿತೀರಿ ಅಂತ ಹೇಳಿ ಆ ಒಂದು ಉದ್ದೇಶದಿಂದನೇ ಶ್ರೀರಾಮುಲು ಅವರು ಪಾದಯಾತ್ರೆ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದನ್ನ ಪಕ್ಷದ ದೃಷ್ಟಿಗೆ ತಗೊಂಡು ಬಂದಿದ್ದನ್ನ ಇವತ್ತು ಮಾಧ್ಯಮಗಳ ಮೂಲಕ ಸಿದ್ದರಾಮಯ್ಯ ಅವರ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಇವತ್ತು ಈ ಮಾಧ್ಯಮಗೋಷ್ಠಿಯನ್ನು ಮಾಡಿರುವಂತದ್ದು. ಪೋಕ್ಸೋ ಪ್ರಕರಣದಲ್ಲಿ ಬಾಲಕಿ ಹೆಸರು ಮತ್ತೆ ಜಾತಿಯನ್ನ ಬಹಿರಂಗವಾಗಿ ರಾಮುಲು ಅವರು ಹೇಳಿದ್ದಾರೆ ಅನ್ನೋ ಕಾರಣಕ್ಕಾಗಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ರಾಮುಲು ಅವರು ಹೆಸರನ್ನ ನೋಡಿ. ನಾನು ಇವತ್ತು ಬೆಳಿಗ್ಗೆನೆ ಅದನ್ನ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ. ಅಲ್ಲಿ ಎಪಿಎಂಸಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀರಾಮುಲು ಅವ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಅಂತ ಹೇಳಿ, ಅದೇನಾದ್ರೂ ಇದ್ರೂ ಕೂಡ ಅದನ್ನ ಕಾನೂನು ಪ್ರಕಾರ ಅದನ್ನ ನಾವು ಫೇಸ್ ಮಾಡ್ತೀವಿ. ನೋಡಿ, ಈಗಾಗಲೇ ಸನ್ಮಾನ್ಯ ವಿಜೇಂದ್ರ ಅವರು ಮಾಧ್ಯಮಗಳಲ್ಲಿ ಮತ್ತು ರಾಜ್ಯಾಧ್ಯಕ್ಷರು ನಮ್ಮ ಬಳ್ಳಾರಿ ರ್ಯಾಲಿಯಲ್ಲಿ ಕೂಡ ಅವರು ಹೇಳಿದ್ದಾರೆ. ಎಂಟೈರ್ ಕೋರ್ ಕಮಿಟಿಯಲ್ಲಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲರೂ ಕೂಡ ಸೇರಿ ಒಕ್ಕರ್ಲಿಂದ ಪಾದಯಾತ್ರೆ ಮಾಡಬೇಕು ಅನ್ನೋಂಥ ಒಂದು ತೀರ್ಮಾನ ಇದಾಗಿರುವಂತದ್ದು. ಇವತ್ತು ನಾಳೆ ಅಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಇರೋ ಕಾರಣ 20ರ ನಂತರ ಇವತ್ತು ಸನ್ಮಾನ್ಯ ವಿಜೇಂದ್ರ ಅವರು ದೆಹಲಿಗೆ ಅವರು ಹೋಗ್ಬಿಟ್ಟು ಮುಂದಿನ ಹೋರಾಟ ಪಾದಯಾತ್ರೆದ ಬಗ್ಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿಕೊಳ್ಳುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಹೇಳಿದ್ದಾರೆ. ಖಂಡಿತವಾಗ್ಲೂ ಕೂಡ ಇವತ್ತು ಸಿಬಿಐ ಎಂಕ್ವೈರಿಗೆ ನಾವು ಕೊಡಿ ಅಂತಂದ್ರೆ ಇವತ್ತು ಬಳ್ಳಾರಿಯಲ್ಲಿ ಅವರು ಹೊಟ್ಟೆ ಕಿಚ್ಚಿಂದ ಪಾದಯಾತ್ರೆ ಮಾಡ್ತಾರೆ, ಅವರು ತುಂಬಾ ಕೆಟ್ಟ ಉದ್ದೇಶ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಮೀಡಿಯಾಗಳಲ್ಲಿ ಸಾವಿರಾರು ಮಂದಿ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಫೈರಿಂಗ್ ಮಾಡಿ ಒಬ್ಬ ಕಾರ್ಯಕರ್ತನ ಕೊಲೆ ಮಾಡಿ ನನ್ನ ಕೊಲೆ ಯತ್ನ ಮಾಡಿ ನನ್ನ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆತ ಮಾಡಿದ್ದನ್ನ ಇಡೀ ಜಗತ್ತೇ ನೋಡಿದ್ರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಆ ವಿಷಯ ಬಗ್ಗೆ ಪ್ರಸ್ತಾಪ ಮಾಡಿಲ್ದಂಗೆ ನಾನು 7 ಪ್ರಕರಣಗಳನ್ನ ಸಿಬಿಐ ಎಂಕ್ವೈರಿ ಕೊಟ್ಟಿದ್ದೀನಿ. ಈ ಪ್ರಕರಣವನ್ನ ತಪ್ಪಿಸೋದಿಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಇವತ್ತು ನೀವು ಪ್ರಾಮಾಣಿಕರಾಗಿದ್ರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಇದನ್ನ ಸಿಬಿಐ ಎಂಕ್ವೈರಿಗೆ ತಾವು ಇಮಿಡಿಯೇಟ್ ಆಗಿ ಕೊಡಿ.
ಕೊಡದೆ ಹೋದ ಪಕ್ಷದಲ್ಲಿ ಮುಂದಿನ ಹೋರಾಟಗಳು ಹಂತ ಹಂತವಾಗಿ ನಾವು ಖಂಡಿತವಾಗ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಸರ್, ಆಮೇಲೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಅವಹೇಳನ ಮಾಡಿದ್ದೀರಿ ಅಂತ ನಿನ್ನೆ ನಿಮ್ಮ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದಾರೆ, ನಿಮ್ಮ ಮನೆ ಮುತ್ತಿಗೆ ಎಲ್ಲ ಮಾಡಿದ್ದೀರಿ. ನೋಡಿ ಬ್ರದರ್, ನಾನು ಒಂದು ಮಾತನ್ನು ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಅವರ ಸ್ವಂತ ಇಮೇಜ್ಗೋಸ್ಕರ ಅವರು RCB ಕಪ್ ವಿಚಾರದಲ್ಲಿ ಅಲ್ಲಿ 10-12 ಮಂದಿ ಡೆತ್ ಆದರೂ ಕೂಡ ಒಳಗಡೆ ಮೈಕ್ ಇಟ್ಕೊಂಡು ಭಾಷಣ ಮಾಡಿರುವಂತ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಶಾಸಕನ ಮೇಲೆ ಇವತ್ತು ಗುಂಡಿನ ದಾಳಿ ನಡೆಸಿ ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಎಸೆತಾಗ ಒಬ್ಬ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಡೆತ್ ಆಗಿದ್ರು ಕೂಡ ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ, ಜಪಾನ್, ಚೈನಾದಿಂದ ತರಿಸ್ಕೊಳ್ಳಿ ಅಂತ ಹೇಳ್ತಾ ಇರುವಂತ ಡಿ ಕೆ ಶಿವಕುಮಾರ್ ಇಂದ ಮನೆ ಮುತ್ತಿಗೆಗಳು ಇಂಥವೆಲ್ಲವುದನ್ನು ಕೂಡ ನಿರೀಕ್ಷೆ ಮಾಡದೆ ಇನ್ನೇನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ಸರ್, ಒಂದು ನಿಮಿಷ. ಈಗ ಒಂದು ಸಿಬಿಐ ಕೊಡ್ತಕ್ಕಂಥ ಪ್ರಕರಣ ಅಂತ ಒಂದು ನಿಮ್ಮ ಪಕ್ಷದ ಒಂದು ಈ ಹಿಂದೆ ಶ್ರೀರಾಮುಲು ಅನಿಲ್ ಲಾಡ್ ಶಾಸಕರಾಗಿರೋ ಸಂದರ್ಭದಲ್ಲಿ ಆಗಿರೋ ಘಟನೆ ನಿಮ್ಗೆ ಗೊತ್ತಿದೆ ಬಳ್ಳಾರಿ. ಆದ್ರಿಂದ ಈ ಪ್ರಕರಣ ಅದ್ರ ಜೊತೆಗೆ ನೀವೊಬ್ಬ ಶಾಸಕರಾಗಿಯೂ ನಿಮಗೆ ರಕ್ಷಣೆ ಇಲ್ಲಂದ್ರೆ ಯಾವ ರೀತಿ ಆಗಿರುತ್ತೆ? ಸೊ ಒಂದು ವಿಷಯ ನಾನು ಹೇಳ್ತೀನಿ ನೋಡ್ರಿ, ಇವತ್ತು ಯಾವುದೇ ಒಂದು ವಿಷಯದಲ್ಲಿ ತಾವು ಅನಿಲ್ ಲಾಡ್ ಅವ್ರ ಜೊತೆಯಲ್ಲೇ ಸ್ಪಷ್ಟವಾಗಿ ನೀವು ಮಾತಾಡಬಹುದು. ಅವತ್ತು ಅಂದಿನ ಬಳ್ಳಾರಿಯ ರಾಜಕಾರಣಿಗಳು ಅನಿಲ್ ಲಾಡ್ ಅವ್ರ ಮನೆ ಮೇಲೆ ದಾಳಿ ಮಾಡಿ ಅವರೇ ಸ್ವತಃ ಅವ್ರ ಮನೆ ಕಾರ್ಗೆ ಬೆಂಕಿ ಹಚ್ಕೊಂಡಿತ್ತು. ತಾವಿಲ್ಲಿ ಗಮನಿಸಬೇಕಾಗಿರುವಂತ ವಿಷಯ ಅಂತಂದ್ರೆ ಅನಿಲ್ ಲಾಡ್ ಅವ್ರ ಮನೆಯ ಹೊರಗಡೆ ಇರುವಂತ ಕಾರ್ಗೆ ಅವರೇ ಬೆಂಕಿ ಹಚ್ಕೊಂಡು ಅದನ್ನ ನಮ್ಮ ಮೇಲೆ ಆಗ್ಬೇಕು ಅನ್ನೋಂಥ ಒಂದು ಪ್ರಯತ್ನ ಅವತ್ತಿನ ಕಾಂಗ್ರೆಸ್ ಲೀಡರ್ಗಳು ಪ್ರಯತ್ನ ಮಾಡಿದಾಗ ಆ ಕ್ಷಣದಲ್ಲೇ ನಾನು ಬಂದ ಅವತ್ತು ಪ್ರೆಸ್ ಮೀಟ್ ನಾನು ಮಾಡಿ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ಮುಂದೆನೇ ಇರುತ್ತೆ. ಆ ಡೇಟ್ ನೀವು 2008 ಚುನಾವಣಾ ವಿಡಿಯೋಗಳನ್ನ ನೀವು ತೆಗೆದು ನೋಡಿದ್ರೆ ನಮ್ಮ ಮತ್ತು ಅನಿಲ್ ಲಾಡು ಮತ್ತು ಎಲ್ಲ ನಾಯಕರುಗಳ ಹಿಂದೆ ಪೊಲೀಸರು ವಿಡಿಯೋಗ್ರಫಿಗಳನ್ನ ಮಾಡೋದ್ರ ಮೂಲಕ ಇಂಥ ಆರೋಪಗಳು ಮತ್ತೆ ಇನ್ನು ಮುಂದೆ ಆಗಬಾರದು ಅಂತ ಹೇಳಿರುವಂತದ್ದು. ಅಷ್ಟು ಬಿಟ್ಟರೆ ಅದಕ್ಕೆ ಇದಕ್ಕೆ ನೀವು ಸಂಬಂಧ ಇಲ್ಲ. ಇಲ್ಲಿ ನೇರವಾಗಿ ಫೈರಿಂಗ್ ನನ್ನ ಮೇಲೇನೆ ಮಾಡಿರುವಂತದ್ದು, ನನ್ನ ಮೇಲೆ ಫೈರಿಂಗ್ ಮಾಡಿರುವಂತ ಸಂದರ್ಭದಲ್ಲಿ ಇವತ್ತು ಆ ಗುಂಡುಗಳನ್ನ ಇವತ್ತು ನಾನು ಮೀಡಿಯಾಗೆ ತೋರಿಸಿರುವಂತದ್ದು. ಬಾಂಬ್ ಸ್ಕ್ವಾಡ್ಗಳು, ಫೋರೆನ್ಸಿಕ್ ಅವರು ಎಲ್ಲರೂ ಬಂದು ನಮ್ಮ ಮನೆ ಕಾಂಪೌಂಡ್ ಒಳಗಡೆ 7 ಗುಂಡುಗಳನ್ನ ಪತ್ತೆ ಮಾಡಿ ಅದನ್ನ ತಗೊಂಡಿರುವಂತದ್ದು ಮತ್ತು ಒಬ್ಬ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತರನ್ನ ಭರತ್ ಸಮಕ್ಷಮದಲ್ಲೇ 4-5 ಅಡಿ ಡಿಸ್ಟೆನ್ಸ್ ಅಲ್ಲೇ ಆ ಪ್ರೈವೇಟ್ ಗನ್ಮ್ಯಾನ್ ಇವತ್ತೇನು ಫೈರ್ ಮಾಡಿದಾರಲ್ಲ, ನಾನೊಂದು ವಿಡಿಯೋ ರಿಲೀಸ್ ಮಾಡಿದ್ದೆ ನಿಮಗೆ. ಏನು ಆ ಹುಡುಗ ಹಿಂತಿರುಗಿ ಓಡ್ತಾ ಇದ್ರೆ ಆ ಫೈರಿಂಗ್ ಆದಾಗ ಅವನು 2 ಕೈ ಎತ್ತಿ ಕೆಳಗಡೆ ಬಿದ್ದಿದ್ದನ್ನ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಬಂದಿದೆ, ಅದನ್ನ ಇನ್ನೂ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆ ಹುಡುಗನ ಹಿಂದೆಯಿಂದ ಫೈರ್ ಮಾಡ್ತಾ ಇರುವಂತ ವಿಡಿಯೋಗಳು ಕೂಡ ಇವಾಗ ಮತ್ತೆ ಸಿಕ್ಕಿರುವಂತದ್ದು. ಇವತ್ತು ಅನುಕೂಲ ಆದ್ರೆ ನಾನು ಇವತ್ತಾಗ್ಲಿ ನಾಳೆ ಆಗ್ಲಿ ಅದನ್ನು ಕೂಡ ಮೀಡಿಯಾ ಗ್ರೂಪ್ಗಳಿಗೆ ನಾನು ಹಾಕೋದಾಗುತ್ತೆ. ಇದಕ್ಕಿಂತ ಇನ್ನು ಅನ್ಯಾಯ ಇನ್ನೇನಿದೆ. ಸೊ ಹಾಗಾಗಿ ಈ ವಿಷಯ ತುಂಬಾ ಗಂಭೀರವಾಗಿರುವಂತಹ ಒಂದು ವಿಷಯ. ಸಾವಿರಾರು ಮಂದಿ ಇದೇನು ಶ್ರೀಲಂಕಾನ ಮನೆ ಮೇಲೆ ಬಂದು ದಾಳಿ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಎಲ್ಲ ಲೂಟಿ ಮಾಡಿಕೊಂಡು ಓಡಿಸುವಂತ ಕೆಲಸಕ್ಕೆ ಇವತ್ತು ಈ ರಾಜ್ಯದಲ್ಲಿ ಆಗ್ತಾ ಇದೆ ಅಂತಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಮಾತಾಡ್ತಾ ಇರುವಂತ ಮಾತುಗಳು 7 ಪ್ರಕರಣಗಳು ನೀವು ಸಿಬಿಐ ಕೊಟ್ಟಾಗ ಈ ಪ್ರಕರಣ ಸಿಬಿಐ ಕೊಟ್ಟು ಇವತ್ತು 100ಕ್ಕೆ 100 ನೀವು ಮನೆಗೆ ಹೋಗ್ತಾ ಇರೋದು ಗ್ಯಾರಂಟಿ. ನೀವು 5 ಗ್ಯಾರಂಟಿಗಳು ಏನ್ ಕೊಟ್ಟಿದ್ದೀರಲ್ಲ, ಆ 6ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯ ಅವರು ಮನೆಗೆ ಹೋಗೋದು. ಅದರಲ್ಲಿ ಏನ್ ಡೌಟ್ ಏನಿಲ್ಲ. ಹೋಗೋ ಮುಂಚೆ ಎದೆ ತಟ್ಕೊಂಡು ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯಾಗಿ ಇವತ್ತು ಒಬ್ಬ ಕೊಲೆಗಡಿಕ ಶಾಸಕನನ್ನ ಇವತ್ತು ನಾನು ಸಿಬಿಐ ಎಂಕ್ವೈರಿ ಕೊಟ್ಟಿದ್ದೀನಿ ಅಂತ ಹೇಳಿ ಪ್ರೂವ್ ಮಾಡಿಕೊಂಡು ದಯಮಾಡಿ ಮನೆಗೆ ಹೋಗಿ ಗೌರವದಿಂದ 4 ಮಂದಿ ನಿಮ್ಮನ್ನ ನೋಡಿದ್ರು ಕೂಡ ತುಂಬಾ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡಿದ್ರು ಅಂತ ಅನ್ಸ್ಕೊಳ್ಳಿ ಅಷ್ಟೇ. ಸರ್, ಆಮೇಲೆ ಭರತ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ 2-3 ಟೀಮ್ ಮಾಡಿದೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ರು. ಒಂದು ಕಡೆ ಇವ್ರನ್ನ ರಕ್ಷಣೆ ಮಾಡ್ತಾರೆ, ಇನ್ನೊಂದು ಕಡೆ ಅರೆಸ್ಟ್ ಮಾಡ್ತಕ್ಕಂಥ ಡ್ರಾಮಾ ಏನಾದ್ರು ಮಾಡ್ತಿದ್ದಾರೆ. ನೋಡಿಮ್ಮ, ಇವಾಗ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಬಂಧನ ಮಾಡಿದ್ದಾರೆ ಅಂದ್ರೆ ಆ 3 ಪ್ರೈವೇಟ್ ಗನ್ಮ್ಯಾನ್ಗಳು ಅಲ್ಲಿ ಭರತ್ ಬಗ್ಲಾಗಿರೋ ರಾಜಶೇಖರ್ ಸುತ್ತೂರನೇ ಓಡಾಡಿ ಎಲ್ಲ ವಿಡಿಯೋಗಳು ನಿಮ್ ಕಣ್ಮುಂದೆನೇ ಇದೆ. ಭರತ್ನ ಬಂಧನ ಮಾಡೋದಕ್ಕೆ ಸಿಐಡಿ 3 ತಂಡಗಳು ಮಾಡಿದೆ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಕೂಡ ರಾಜ್ಯದ ಜನರು ನಗುವಂತ ಒಂದು ವಿಚಾರ ಅಷ್ಟೇ.